ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸಿದೆ ಈ ರಾಬರಿ. ಪೊಲೀಸ್ ಯೂನಿಫಾರ್ಮ್ ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಅಂದ್ರೆ ಯೂನಿಫಾರ್ಮ್ ಅನ್ನ ಹಾಕೊಂಡು ಬಂದು ದರೋಡೆಯನ್ನ ಮಾಡಿದ್ದಾರೆ. ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸಿದೆ ಈ ರಾಬರಿ. ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಬಂದು ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ. ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಲ್ ಬಡಾವಣೆಯ ಹೊಂಬಾಳೇಗೌಡರ ಮನೆಯಲ್ಲಿ ಕಳ್ಳತನವನ್ನ ಮಾಡಲಾಗಿದೆ. 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು. ಯಲಹಂಕ ಪೊಲೀಸರು ಅಂತ ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳಕ್ಕೆ ಡಿಸಿಪಿ ನಾಗೇಶ್ ಸೇರಿ ಹಿರಿಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ನಿನ್ನೆ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. ಅಂದ್ರೆ ಹೊಂಬಾಳೇಗೌಡರ ಮನೆಯಲ್ಲಿ ನಡೆದಿರುವಂತಹ ಕಳ್ಳತನ. ನಿನ್ನೆ 3 ಗಂಟೆ ಸುಮಾರಿಗೆ ಹೊಂಬಾಳೇಗೌಡರು ಮನೆಗೆ ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ಯಾರೋ ಬೆಲ್ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಅಂತ ನೋಡ್ಲಿಕ್ಕೆ ಹೋದಾಗ ನಾವು ಪೊಲೀಸರು ಅಂತ ಹೇಳ್ಕೊಂಡು ಮೊದಲು ಪರಿಚಯವನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಅವರು ಚಾಕುನ ಅಂದ್ರೆ ಮಾರಕಾಸ್ತ್ರಗಳನ್ನ ತೋರಿಸಿ ಅವರಿಗೆ ಬೆದರಿಕೆಯನ್ನ ಹಾಕಿ ರೂಮ್ ಎಲ್ಲ ಸರ್ಚ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಎಷ್ಟು ರೂಮ್ಸ್ ಇದೆಯೋ ಅಷ್ಟೆಲ್ಲಾ ರೂಮ್ಗಳನ್ನ ಸರ್ಚ್ ಮಾಡಿ ಕೊನೆಗೆ ಮನೆಯಲ್ಲಿದ್ದಂತಹ ಹಣ ಹಾಗೂ ಚಿನ್ನಾಭರಣಗಳನ್ನ ದೋಚಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮನೆಯಲ್ಲಿ ಹೊಂಬಾಳೇಗೌಡರು ಹಾಗೂ ಅವರ ಪತ್ನಿ ಮೊಮ್ಮಗು ಕೂಡ ಇತ್ತು. ಆ ಮೊಮ್ಮಗುಗೆ ಯಾವುದೇ ರೀತಿ ತೊಂದರೆಯನ್ನ ಮಾಡಿಲ್ಲ ಈ ಕಳ್ಳರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಯಾರಿರಬಹುದು ಅವರು CCTV ಕ್ಯಾಮ್ರಾವನ್ನ ಕೂಡ ಹುಡುಕ್ತಾ ಇದ್ದಾರೆ. ಆದ್ರೆ ಅವರಿಬ್ಬರ ಫೋನ್ ಏನಿತ್ತು ಅಂದ್ರೆ ಹೊಂಬಾಳೇಗೌಡ ಹಾಗೂ ಅವರ ಪತ್ನಿಯವರ ಫೋನು ಜೊತೆಗೆ ಈ CC ಕ್ಯಾಮ್ರಾದ ಡೀಟೇಲ್ಸ್ ಏನಿದೆ ಎಲ್ಲವನ್ನ ಕೂಡ ಕಳ್ಳರು ಪಡೆದುಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಪೊಲೀಸರು ಕೂಡ ಇವತ್ತು ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಜನ ಬಂದಿದ್ರು ಕಳ್ಳರು, ಎಷ್ಟೊತ್ತಿಗೆ ಬಂದಿದ್ರು, ಅವಾಗ ನಿಮಗೆ ಏನಂತ ಪರಿಚಯ ಮಾಡ್ಕೊಂಡ್ರು, ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ, ಅಂದ್ರೆ ಯಾವ ರೀತಿ ಬೆದರಿಕೆಯನ್ನ ಹಾಕಿದ್ರು, ಎಷ್ಟು ಕಳ್ಳತನ ಆಗಿದೆ, ಎಲ್ಲೆಲ್ಲಿ ಹೋಗಿದ್ರು, ಎಲ್ಲ ಫುಲ್ಲು ಪೊಲೀಸರು ಕೂಡ ಜಾಲಾಡಿಸ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಕ್ಲೂ ಏನಾದರೂ ಸಿಗುತ್ತಾ ಅನ್ನೋದ್ರಲ್ಲಿ ಪೊಲೀಸರು ಕೂಡ ಫುಲ್ಲು ಮನೆಯನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಇಬ್ಬರು ಬಂದಿದ್ರು ಅಂದ್ರೆ ಇಬ್ಬರು ಪೊಲೀಸ್ ವೇಷದಲ್ಲಿ ಬಂದು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಏನಿದು ಘಟನೆ, ಆರೋಪಿಗಳು ಯಾರು ಅಂತ ಗೊತ್ತಾಯ್ತಾ, ಯಾವ ರೀತಿ ದರೋಡೆ ಮಾಡಿದ್ದಾರೆ ವಿಶ್ವನಾಥ್? ದೇಶ್ವಿನಿ, ನಿನ್ನೆ ಮಧ್ಯಾಹ್ನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರಾಬರಿ ನಡೆದಿರುವಂತದ್ದು. ಅದರಲ್ಲೂ ಕೂಡ ಮನೆಗೆ ನುಗ್ಗಿ ಹಾಡುವಾಗಲೇ ಈ ಒಂದು ಕೃತ್ಯವನ್ನ ಆರೋಪಿಗಳು ಎಸಗಿ ಎಸ್ಕೇಪ್ ಕೂಡ ಆಗಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಈ ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿಯಾದಂತಹ ಘಟನೆಗಳು ಅಂದ್ರೆ ಇಷ್ಟು ದಿವಸ ಪೊಲೀಸರ ಸೋಗಿನಲ್ಲಿ ಬಂದು ಕಳ್ಳತನ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ರು. ಸದ್ಯಕ್ಕೆ ಅದರ ಮುಂದುವರಿದ ಭಾಗವಾಗಿ ಪೊಲೀಸ್ ಯೂನಿಫಾರ್ಮ್ ನಲ್ಲೇ ಇವರು ಬಂದು ಈ ರೀತಿಯಾಗಿ ದರೋಡೆ ಮಾಡ್ತಾನೆ. ನಿಜವಾಗ್ಲೂ ಕೂಡ ಇದು ಶಾಕಿಂಗ್ ವಿಚಾರ. ಇನ್ನು ಈ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ BL ಬಡಾವಣೆಯಲ್ಲಿ ಏನಿದೆ ಅಲ್ಲಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಮವಸ್ತ್ರದಲ್ಲೇ ಮನೆಗೆ ನುಗ್ಗಿದ್ದಾರೆ ದರೋಡೆಕೋರರು. ಸುಮಾರು 20 ಲಕ್ಷ ರೂಪಾಯಿ ನಗದು ಮತ್ತು ಅರ್ಧ ಕೆಜಿ ಚಿನ್ನವನ್ನ ಕದ್ಕೊಂಡು ಎಸ್ಕೇಪ್ ಕೂಡ ಆಗಿದ್ದಾರೆ. ಇನ್ನು ಹೊಂಬಾಳೇಗೌಡ 53 ವರ್ಷದ ನಿವಾಸಿ ಏನಿದ್ದಾರೆ ಅವರು, ಅವರ ಪತ್ನಿ ಮಂಗಳಮ್ಮ ಮತ್ತು 2.5 ವರ್ಷದ ಮೊಮ್ಮಗು ಜೊತೆ ಇದ್ದಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಖಾಸಗಿ ಕಾರಿನಲ್ಲಿ ಇಬ್ಬರು ಬರ್ತಾರೆ. ಆ ದರೋಡೆಕೋರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಮವಸ್ತ್ರ ಧರಿಸಿದ್ರೆ ಕೈಯಲ್ಲಿ ಡೈರಿ ಕೂಡ ಹಿಡಿದಿರ್ತಾನೆ. ಮತ್ತೊಬ್ಬ ಕ್ರೈಮ್ PC ಅಂತ ಎಂಟ್ರಿ ಕೊಡ್ತಾನೆ. ಅದಾದ್ಮೇಲೆ ಯಲಹಂಕ ಪೊಲೀಸರು ನಾವು ಅಂತ ಹೇಳ್ಕೊಂಡು ಮನೆಯೊಳಗೆ ಎಂಟ್ರಿ ಕೊಡ್ತಾರೆ. ಕೂಡಲೇ ಗನ್ ಮತ್ತೆ ಚಾಕು ತೋರಿಸ್ತಾರೆ. ಹೊಂಬಾಳೇಗೌಡರನ್ನ ಲಾಕ್ ಮಾಡ್ತಾರೆ. ನಂತರ ಹೊಂಬಾಳೇಗೌಡರಿಗಾಗಿರ್ಬೋದು, ಮಂಗಳಮ್ಮ ಆಗಿರ್ಬೋದು, ಅವರ ಕೈಕಾಲುಗಳನ್ನ ಟೇಪ್ ನಿಂದ ಸುತ್ತು ಬಿಡ್ತಾರೆ. ನೀವನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ. ಅದಾದ್ಮೇಲೆ ಬೆಡ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಸಂಪೂರ್ಣವಾಗಿ ಜಲಾಡ್ತಾರೆ. ಸುಮಾರು 20 ಲಕ್ಷ ರೂಪಾಯಿ ನಗದು ಮತ್ತು ಅರ್ಧ ಕೆಜಿ ಚಿನ್ನಾಭರಣವನ್ನ ದೋಚಿರುವಂತದ್ದು. ಇನ್ನು ದರೋಡೆಕೋರರ ಕೃತ್ಯಕ್ಕೆ ತೀವ್ರವಾಗಿ ಭಯಗೊಳ್ತಾರೆ ಹೊಂಬಾಳೇಗೌಡರು. ಹಣ ಮತ್ತು ಒಡವೆಗಳನ್ನ ತಾವೇ ಕೊಟ್ಬಿಟ್ಟಿದ್ದಾರೆ. ಕೊನೆಗೆ ನನ್ನ ಪತ್ನಿಯ ಮಾಂಗಲ್ಯ ಬೇಕಾದ್ರೆ ತೆಗೆದುಕೊಳ್ಳಿ,
ನಮಗೇನು ಮಾಡಬೇಡಿ, ನನ್ನ ಚಿಕ್ಕ ಮೊಮ್ಮಗು ಇದೆ ಅನ್ನೋ ಒಂದು ಅಂಗಲಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಅದಾದ್ಮೇಲೆ ಮಾಂಗಲ್ಯ ಏನ್ ಬೇಡ ನಮಗೆ ಅಂತ ಹೇಳ್ಬಿಟ್ಟು ಹೊಂಬಾಳೆಗೌಡರು ಮತ್ತು ಈ ಮಂಗಳಮ್ಮನವರ ಮೊಬೈಲ್ ಅನ್ನ ಕಸ್ಕೊಂಡು ಕೂಡ ಎಸ್ಕೇಪ್ ಆಗಿದ್ದಾರೆ. ಮತ್ತು ಅಲ್ಲಿ ಇರುವಂತಹ CCTV ದೃಶ್ಯಾವಳಿಗಳಾಗಿರ್ಬೋದು ಯಾರಿಗೂ ಕೂಡ ಸಿಗಬಾರದು, ಲಾಕ್ ಆಗ್ಬಹುದು ಅಂತ ಖತರ್ನಾಕ್ ಕಿಲಾಡಿಗಳು ಏನ್ ಮಾಡಿದ್ದಾರೆ, ಅಲ್ಲಿರುವಂತಹ CDR ಅನ್ನು ಕೂಡ DVR ಅನ್ನು ಕೂಡ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಈ ಒಂದು ಘಟನೆ ಆದ್ಮೇಲೆ ಸ್ವಲ್ಪ ಕಾಮ್ ಡೌನ್ ಆದ್ಮೇಲೆ ಪೊಲೀಸರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಬ್ಯಾಡರಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ. DCP ನಾಗೇಶ್ ಸೇರಿ ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಸಮವಸ್ತ್ರವನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿಯಾದಂತಹ ಭೀಕರವಾದಂತಹ ಒಂದು ದರೋಡೆ ಮಾಡ್ತಾರೆ ಅಂತ ನಿಜವಾಗ್ಲೂ ಕೂಡ ಶಾಕಿಂಗ್ ಇದು. ಇನ್ನು ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಸ್ಥಳೀಯ ನಿವಾಸಿಗಳು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅದಕ್ಕೆ ಈ ಖತರ್ನಾಕ್ ಕಿಲಾಡಿಗಳೇನಿದಾರಲ್ಲ ಇವರ ಹುಡುಕಾಟದಲ್ಲಿ ಪೊಲೀಸರು ತೊಡ್ಕೊಂಡಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಟೀಮ್ಗೆ ಇದ್ದಾರೆ ಓನರ್, ಅವ್ರು ಬಂದು ಆಡಿ ಅಂತ